ನಮಸ್ಕಾರ. ಕೆಕೆಆರ್ ವಿರುದ್ಧದ ಪಂದ್ಯಕ್ಕೆ ಘೋಷಿಸಿದರು ಆರ್ಸಿಬಿ ತಂಡದ ಹೊಸ ಓಪನರ್. ತಂಡಕ್ಕೆ ಮಲ್ಲಿದನು ಸ್ಫೋಟಕ ಆಟಗಾರ. ಪವರ್ ಪ್ಲೇನಲ್ಲಿ ಗೆಲ್ಲಿಸಿಕೊಡುತ್ತಾನೆ ಪಂದ್ಯ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಕೆಕೆಆರ್ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಲಿರುವ ಆ ಹೊಸ ಆರಂಭಿಕ ಜೋಡಿಯಾದರೂ ಯಾವುದು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸೇನಾ ಕಾರ್ಯಾಚರಣೆಗಳಿಂದಾಗಿ 2025ರ ಐಪಿಎಲ್ ಅರ್ಧಕ್ಕೆ ನಿಂತಿತು. ಉಭಯ ದೇಶಗಳ ನಡುವೆ ಯುದ್ಧದ ಭೀತಿ ಎದುರಾಗಿದ್ದರಿಂದಾಗಿ ಮೇ 9ರಂದು ಐಪಿಎಲ್ ಅನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಇದೀಗ ಐಪಿಎಲ್ 2025ರ ಟೂರ್ನಿ ಮತ್ತೆ ಪುನರಾರಂಭವಾಗಲಿದೆ ಸ್ನೇಹಿತರೆ. ಈ ಚುಟುಕು ಮಹಾ ಸಂಗ್ರಾಮಕ್ಕೆ ಮತ್ತೆ ಮೇ 17ರಂದು ಚಾಲನೆ ಸಿಗಲಿದೆ. ಮೊದಲ ಪಂದ್ಯದಲ್ಲಿ ಆರ್ಸಿಬಿ ತಂಡ ಮತ್ತೆ ಕಣಕ್ಕಿಳಿಯಲಿದೆ ಸ್ನೇಹಿತರೆ. ಆರ್ಸಿಬಿ ತಂಡ ಮೊದಲ ಪಂದ್ಯದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನ ಎದುರಿಸಲಿದೆ. ಆರ್ಸಿಬಿ ಮತ್ತು ಕೆಕೆಆರ್ ನಡುವಿನ ಈ ಪಂದ್ಯ ಸಂಜೆ 7:30ಕ್ಕೆ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಆರಂಭವಾಗಲಿದೆ ಸ್ನೇಹಿತರೆ. ಇನ್ಫ್ಯಾಕ್ಟ್ ಕೆಕೆಆರ್ ವಿರುದ್ಧದ ಈ ಪಂದ್ಯ ಆರ್ಸಿಬಿ ತಂಡ ಗೆದ್ದುಕೊಂಡಿದ್ದಲ್ಲಿ ಪ್ಲೇ ಆಫ್ಗೆ ಅಧಿಕೃತವಾಗಿ ಎಂಟ್ರಿ ನೀಡಲಿದೆ ಅಂತ ಹೇಳಬಹುದು. ಐಪಿಎಲ್ ಆರಂಭಕ್ಕೂ ಮುನ್ನವೇ ಆರ್ಸಿಬಿ ತಂಡಕ್ಕೆ ಇಂಜುರಿಯ ಸಮಸ್ಯೆ, ಗಾಯದ ಮೇಲೆ ಬರೆ ಎಳೆಯುತ್ತಿದೆ ಅಂತ ಹೇಳಬಹುದು. ತಂಡದ ಸ್ಟಾರ್ ಆಟಗಾರರು ಪ್ಲೇ ಆಫ್ ಪಂದ್ಯಗಳಿಗೆ ಅಲಭ್ಯರಾಗಲಿದ್ದಾರೆ ಎಂಬ ಸುದ್ದಿ ಇದೀಗ ಹೊರಬೀಳುತ್ತಿದ್ದು, ಆರ್ಸಿಬಿ ತಂಡ ಪ್ಲೇ ಆಫ್ಗೆ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನು ಹಣೆಯಲಿದೆ ಎನ್ನುವುದನ್ನ ಕಾದು ನೋಡೋಣ ಸ್ನೇಹಿತರೆ. ಆದರೆ ಇದೀಗ ಅದಕ್ಕೂ ಮುನ್ನ ಕಲ್ಕತ್ತಾ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಪರ ಹೊಸ ಆರಂಭಿಕ ಜೋಡಿ ಕಣಕ್ಕಿಳಿಯಲಿದೆ ಸ್ನೇಹಿತರೆ. ಜೋಕಬ್ ಬೆಥೆಲ್ ರವರ ಬದಲಿಯಾಗಿ ವಿರಾಟ್ ಕೊಹ್ಲಿ ರವರ ಜೊತೆ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಫಿಲ್ ಸ್ಲಾಟ್. ಹೌದು, ಕಳೆದ 2 ಪಂದ್ಯಗಳಿಂದ ಜ್ವರದ ಕಾರಣದಿಂದಾಗಿ ಪಂದ್ಯವನ್ನ ಮಿಸ್ ಮಾಡಿಕೊಂಡಿದ್ದ ಫಿಲ್ ಸ್ಲಾಟ್ ಇದೀಗ ಮತ್ತೆ ಆರ್ಸಿಬಿ ಕ್ಯಾಂಪ್ ಸೇರಿಕೊಂಡಿದ್ದು ಕಲ್ಕತ್ತಾ ವಿರುದ್ಧದ ಪಂದ್ಯದ ಮೂಲಕ ಮೈದಾನಕ್ಕೆ ಕಣಕ್ಕಿಳಿಯಲಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ ಫಿಲ್ ಸ್ಲಾಟ್ ವಿರಾಟ್ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಆರಂಭಿಸಿದ್ದಲ್ಲಿ ಪವರ್ ಪ್ಲೇನಲ್ಲಿ ಹೊಡಿಬಿಡಿ ಆಟವನ್ನು ಆಡುವ ಕೆಪಾಸಿಟಿನ ಹೊಂದಿದ್ದಾರೆ. ಇದಲ್ಲದೆ ಒಂದ್ ಕಡೆ ವಿರಾಟ್ ಕೊಹ್ಲಿ ಆಂಕರ್ ಇನ್ನಿಂಗ್ಸ್ ಕಟ್ಟಿದರೆ ಫಿಲ್ ಸ್ಲಾಟ್ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಎನ್ನುವ ಹಾಗೆ ಬ್ಯಾಟ್ ಬೀಸಲಿದ್ದಾರೆ ಸ್ನೇಹಿತರೆ. ಈ ಸೀಸನ್ ಅಲ್ಲಿ 9 ಪಂದ್ಯಗಳನ್ನು ಆಡಿರುವ ಫಿಲ್ ಸ್ಲಾಟ್ ಈ ವೇಳೆ 180ರ ಸ್ಟ್ರೈಕ್ ರೇಟ್ ನಲ್ಲಿ 239 ರನ್ ಕಲೆ ಹಾಕಿದ್ದಾರೆ. ಇವರು ಕಡಿಮೆ ರನ್ ಬಾರಿಸಿದ್ರು ಕೂಡ ಆ 180ರ ಸ್ಟ್ರೈಕ್ ರೇಟ್ ಇಲ್ಲಿ ಆರ್ಸಿಬಿ ತಂಡಕ್ಕೆ ಅಡ್ವಾಂಟೇಜ್ ಆಗಲಿದೆ. ಯಾಕಂದ್ರೆ ಆ ಪವರ್ ಪ್ಲೇ ನಲ್ಲಿ ಹೆಚ್ಚು ರನ್ ಗಳಿಸೋದಕ್ಕಿಂತ ಹೆಚ್ಚಾಗಿ ಯಾರು ಹೆಚ್ಚು ಸ್ಟ್ರೈಕ್ ರೇಟ್ ನಲ್ಲಿ ರನ್ ಕಲೆ ಹಾಕ್ತಾರೋ ಅದು ಆರ್ಸಿಬಿಗೆ ಅಡ್ವಾಂಟೇಜ್ ಆಗಬಹುದು. ಹೀಗಾಗಿ ಫಿಲ್ ಸ್ಲಾಟ್ ಆರ್ಸಿಬಿ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಿದರೆ ಇದು ಆರ್ಸಿಬಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಈ ಸೀಸನ್ ಅಲ್ಲಿ ಈಗಾಗಲೇ ಆಡಿದ 10 ಪಂದ್ಯಗಳಿಂದ ಬರೋಬ್ಬರಿ 7 ಆಫ್ ಸೆಂಚುರಿಗಳನ್ನ ಬಾರಿಸಿ ರೆಡ್ ಹಾಟ್ ಫಾರ್ಮ್ ನಲ್ಲಿದ್ದಾರೆ ಸ್ನೇಹಿತರೆ. ಹೀಗಾಗಿ ಕಿಂಗ್ ಕೊಹ್ಲಿ ಜೊತೆ ಫಿಲ್ ಸ್ಲಾಟ್ ಇನ್ನಿಂಗ್ಸ್ ಆರಂಭಿಸಿದ್ದು ಆರ್ಸಿಬಿಗೆ ಒಳ್ಳೆಯ ಸುದ್ದಿ ಅಂತಾನೆ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಪ್ರಕಾರ ಆರ್ಸಿಬಿ ತಂಡದ ಪರ ಫಿಲ್ ಸ್ಲಾಟ್ ಮತ್ತು ವಿರಾಟ್ ಕೊಹ್ಲಿ ಅಥವಾ ವಿರಾಟ್ ಕೊಹ್ಲಿ ಜೋಕಬ್ ಬೆಥೆಲ್ ಈ 2 ಆರಂಭಿಕ ಜೋಡಿಯಲ್ಲಿ ಯಾವ ಓಪನರ್ಗಳು ಕಣಕ್ಕಿಳಿಯಬೇಕು ಎನ್ನುವುದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.